ಹಂತಕರು ಅಪರಾಧಿಗಳು ಎಲ್ಲೋ ಆಕಾಶದಲ್ಲಿರೋದಿಲ್ಲ, ಇವರು ನಮ್ಮ ನಡುವೆನೇ ಇರ್ತಾರೆ. ಇಂಥವ್ರ ಬಗ್ಗೆ ಎಚ್ಚರಿಕೆಯಿಂದ ಇರಲಿ ಅಂತ ಹೇಳೋದಕ್ಕೆ ಕ್ರೈಮ್ ಫೈಲ್ ಮೂಲಕ ಒಂದು ವಿಶೇಷವಾದ ಕಥೆನ ಇವತ್ತು ನಿಮ್ಮ ಮುಂದೆ ತಗೊಂಡ್ಬಂದಿದ್ದೀವಿ. ದಕ್ಷಿಣ ಕನ್ನಡ ಉಡುಪಿ ಅಂದ ತಕ್ಷಣ ನಮಗೆ ನೆನಪಾಗೋದು ದೇವರು, ದೈವ, ದೇವಸ್ಥಾನ. ಆದರೆ ಎಂಥ ಧರ್ಮಕ್ಷೇತ್ರ ಆದರೂ ಪಾಪಿಗಳಿಗೇನು ಕೊರತೆ ಇಲ್ಲ ಅನ್ನೋದಕ್ಕೆ ಈ ಸಂಚಿಕೆ ಒಂದು ಉದಾಹರಣೆ. ಉಡುಪಿಯ ವಂಡಾರು ಗ್ರಾಮದ ಕೊಕ್ಕನಬೈಲು ಅನ್ನೋ ಊರಲ್ಲಿದೆ ವಾಸುದೇವ ಅಡಿಗ ಅನ್ನೋರ ಮನೆ. ಜನವರಿ 8, 2013 ಮಂಗಳವಾರ ಬೆಳಿಗ್ಗೆ 9 ಗಂಟೆ. ಅಮ್ಮ ಅಮ್ಮ ಬಾರೆ. ಏನು ಭಕ್ತಿ ಮಾಡ್ತಾ ಇದ್ಯಾ? ಕಣೆ, ಬತ್ತಿ ಎಲ್ಲ ಮುಗ್ದು ಹೋಗಿತ್ತು. ಒಬ್ಳೆ ಬಂದ್ಯಾ? ನಿನ್ ಗಂಡ ಬರ್ಲಿಲ್ವಾ? ಅವ್ರಿಗೆಲ್ಲಮ್ಮ ಪುಡ್ಸೋತಿರುತ್ತೆ. ಅವ್ರನ್ನ ಕಾಯ್ತಾ ಕೂತ್ರೆ ಇನ್ನೊಂದ್ ವರ್ಷ ಆದ್ರೂ ಈ ಕಡೆ ಬರಕ್ಕಾಗಲ್ಲ. ಅದ್ ಸರಿ, ನೀನ್ ಹೇಗಿದ್ಯಾ? ನನ್ಗೇನ್ ಚೆನ್ನಾಗೇ ಇದ್ದೀನಿ. ನೀನ್ ಬಂದಿದ್ದು ಒಳ್ಳೇದಾಯ್ತು ನೋಡು. ಅಣ್ಣಯ್ಯ ಎಲ್ಲಿ ಕಾಣಿಸ್ತಾ ಇಲ್ಲ? ಅಯ್ಯೋ, ಅವನ್ ಕತೆ ಬಿಡು. ಊರು ಉದ್ಧಾರ ಮಾಡಕ್ಕೆ ಸಮಯನೇ ಸಾಕಾಗಲ್ಲ ನೋಡು ಅವನಿಗೆ. ನೆನ್ನೆ ಹೋದವ್ನು ಇನ್ನೂ ಬಂದಿಲ್ಲ ಕಣೆ. ರಾತ್ರಿನೂ ಬಂದಿಲ್ವಾ? ಅವ್ನ್ ಮನೆಗ್ ಬರ್ಲಿರು, ಅವನಿಗೆ ಸರಿಯಾಗಿ ಕ್ಲಾಸ್ ತಗೊಳ್ತೀನಿ. ಮನೇಲಿ ನೀನ್ ಒಬ್ಳೆ ಇರ್ತೀಯ ಅನ್ನೋದು ಅವ್ನಿಗೆ ಗೊತ್ತಾಗಲ್ವಾ? ಅವ್ನ್ಗೇನು ಅನ್ನೋಕ್ ಹೋಗ್ಬೇಡಮ್ಮ. ನೀವೇನ್ ಹಿಂಗ್ ಬಂದು ಹಂಗ ಹೊರಟೋಗ್ತೀರಾ? ಕೊನೆ ತನಕ ನೋಡ್ಕೊಳ್ಳೋನು ಅವನು. ಅದು ಸರಿ ಅನ್ನು. ಜನವರಿ 8, 2013 ಮಂಗಳವಾರ ಮಧ್ಯಾಹ್ನ 12:30. ನೀನ್ ಯಾಕೆ ಮಾಡೋಕ್ ಹೋದೆ? ನಾನ್ ಮಾಡ್ತಾ ಇರ್ಲಿಲ್ವಾ? ಅಮ್ಮ, ಅಣ್ಣಯ್ಯನ್ಗೆ ನನ್ ಕೈ ರುಚಿ ತಿಳಿಸಾರ್ ಅಂದ್ರೆ ತುಂಬಾ ಇಷ್ಟ, ಅದಕ್ಕೆ ಮಾಡ್ದೆ. ನೀನ್ ಸಾರು ಮಾಡ್ಕೊಂಡು ಕಾಯ್ತಿದೀಯಾ? ಅವ್ನು ಇನ್ನೂ ಬರ್ಲಿಲ್ಲ ನೋಡು. ಹೌದು, ನೀನ್ ಬರ್ತೀನಿ ಅಂತ ಫೋನ್ ಮಾಡಿ ಹೇಳಿದ್ಯಾ? ಇಲ್ಲಮ್ಮ, ಮನೇಲಿ ಇರ್ತಾನೆ ಅಂತ ಹಾಗೆ ಬಂದೆ. ಸರಿ, ಹಾಗಾದ್ರೆ ಈಗೊಂದು ಫೋನ್ ಮಾಡಿ ಬರೋಕ್ ಹೇಳಿ. ನಾಟ್ ರೀಚಬಲ್ ಬರ್ತಾ ಇದೆ. ದೂರ ಹೋಗ್ತೀನಿ ಅಂತ ಏನಾದ್ರು ಹೇಳಿದ್ನಾ? ಇಲ್ವಲ್ಲ. ಮೊದ್ಲು ಹಂಗೊಂದ್ ಮದ್ವೆ ಮಾಡ್ಬೇಕು, ಆಗ್ಲಾದ್ರೂ ಹೊತ್ತಿಗೆ ಸರಿಯಾಗಿ ಮನೆಗ್ ಬರ್ತಾನೇನೋ. ನನಗಂತೂ ಹೇಳಿ ಹೇಳಿ ಸಾಕಾಗೋಗಿದೆ. ನಮ್ ಜಾತಿಲಂತೂ ತೋಟ ಮನೆ ಇರೋರ್ಗೆ ಹೆಣ್ ಸಿಕ್ಕಲ್ಲ, ಬೇರೆ ಜಾತಿಲಾದ್ರೂ ಮದ್ವೆ ಆಗು ಅಂತ ಹೇಳಿದ್ರೆ ನನ್ ಮಾತೆ ಕೇಳಲ್ಲ ಅಂತಾನೆ. ಅವ್ನ್ ಬರ್ಲಿ ಇರು, ನಾನೇ ಮಾತಾಡ್ತೀನಿ. ಹೀಗೆ ಬಿಟ್ರೆ ಕಷ್ಟ ಆಗತ್ತೆ. ಜನವರಿ 8, 2013 ಮಂಗಳವಾರ ಸಂಜೆ 5:30. ಏನಮ್ಮ, ಇಷ್ಟೊತ್ತಾದ್ರೂ ಅಣ್ಣ ಬರ್ಲಿಲ್ಲ, ಫೋನ್ಗೂ ಸಿಗ್ತಾ ಇಲ್ಲ. ಕಣೆ, ಅವ್ನು ಯಾವತ್ತೂ ಹೀಗೆ ಮಾಡ್ದವನಲ್ಲ. ನಿನ್ನೆ ಬೆಳಿಗ್ಗೆನೆ ಹೋಗಿದ್ದಾನೆ. ತಡ ಆಗಿ ಬರೋದಾದ್ರೆ ಹೇಳಿ ಹೋಗಿರೋನು. ನಂಗೆ ಯಾಕೋ ಭಯ ಆಗ್ತಿದೆ ಕಣೆ. ಏನೇ ಮಾಡೋದೀಗ? ಅದು ಬೈಕ್ ಮೇಲೆ ಬೇರೆ ಹೋಗಿದ್ದಾನೆ. ಅಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ? ಅಮ್ಮ, ಹಂಗೆಲ್ಲ ಏನೂ ಆಗಲ್ಲ, ನೀನ್ ಯೋಚನೆ ಮಾಡ್ಬೇಡ. ನಾನು ಅವ್ನ ಫ್ರೆಂಡ್ಸ್ ಮನೆ ಹತ್ರ ಹೋಗಿ ವಿಚಾರಿಸ್ಕೊಂಡ್ ಬರ್ತೀನಿ. ವಾಸುದೇವಾಡಿಗ ಸಮಾಜ ಸೇವೆ, ರಾಜಕೀಯ ಅಂತ ಯಾವಾಗಲೂ ಹೊರಗೆ ಓಡಾಡ್ತಾ ಇದ್ದಿದ್ದೇನೋ ನಿಜ. ಆದ್ರೆ ಹೀಗೆ ಒಂದ್ ದಿನ ಕಳೆದ್ರೂ ಮನೆಗೆ ಬರದೇ ಇರ್ತಾ ಇರಲಿಲ್ಲ. ಮನೆಯಲ್ಲಿ ವಯಸ್ಸಾದ ತಾಯಿ ಒಬ್ಬರೇ ಇದ್ದಿದ್ರಿಂದ ಎಷ್ಟೇ ತಡ ಆದ್ರೂ ಮನೆಗೆ ಬರ್ತಾ ಇದ್ರು. ತಡ ಆಗೋ ಹಾಗಿದ್ರೆ ಫೋನ್ ಮಾಡಿ ತಿಳಿಸ್ತಾ ಇದ್ದ ವಾಸುದೇವಾಡಿಗ 24 ಗಂಟೆ ಕಳೆದ್ರೂ ಪತ್ತೆನೇ ಇರೋದಿಲ್ಲ. ಫೋನ್ ನಾಟ್ ರೀಚಬಲ್ ಆಗಿರೋದು ಆತಂಕಕ್ಕೆ ಮತ್ತೊಂದು ಕಾರಣ ಆಗಿತ್ತು. ಅಕ್ಕಪಕ್ಕದಲ್ಲಿ ಯಾರಿಗಾದ್ರೂ ಗೊತ್ತಿರಬಹುದು ಅಂತ ವಿಚಾರಿಸೋದಕ್ಕೆ ಹೋಗಿದ್ದ ತಂಗಿಗೆ ಆತಂಕ ಹೆಚ್ಚು ಮಾಡುವಂತ ಮತ್ತೊಂದು ವಿಷಯ ಗೊತ್ತಾಗುತ್ತೆ. ಇದು ನಮ್ಮ ಅಣ್ಣಯ್ಯನ ಪೆನ್ ಅಲ್ವಾ? ಇಲ್ಲಿ ಯಾಕೆ ಬಿದ್ದಿದೆ?
ಗ್ರಾಮಾಂತರ ಪೊಲೀಸ್ ಠಾಣೆ, ಉಡುಪಿ. ಇದು ನಿಮ್ಮಣ್ಣ ವಾಸುದೇವ್ ಅಡಿಗರದ್ದೇ ಅಂತ ಹೇಗೆ ಹೇಳ್ತೀರಿ? ನನಗೆ ಚೆನ್ನಾಗಿ ಗೊತ್ತು ಸರ್. 10 ವರ್ಷದಿಂದ ಅವನ ಹತ್ರ ಇದೆ. ಅವನಿಗೇನೋ ತೊಂದರೆ ಆಗಿದೆ. ನೀವು ಆ ಜಾಗಕ್ಕೆ ಬಂದು ನೋಡ್ರೆ ನಿಮ್ಗೆ ಗೊತ್ತಾಗುತ್ತೆ. ನೋಡೋಣ. ಅವರು ಯಾವಾಗ ಮನೆ ಬಿಟ್ಟು ಹೋದ್ರು, ಹೋಗ್ಬೇಕಾದ್ರೆ ಏನ್ ಹೇಳಿದ್ರು ಅದನ್ನ ಸ್ವಲ್ಪ ಡೀಟೇಲ್ ಆಗಿ ಹೇಳಿ. ನಿನ್ನೆ ಬೆಳಿಗ್ಗೆ ತಿಂಡಿನೂ ತಿಂದೆ ಮನೆಯಿಂದ ಹೊರಟ ಸರ್. ಜನವರಿ 7, 2013 ಸೋಮವಾರ ಬೆಳಿಗ್ಗೆ 9 ಗಂಟೆ. ಅಮ್ಮ ನಾನು ಹೋಗ್ಬರ್ತೀನಮ್ಮ. ತಿಂಡಿ ತಿನ್ಕೊಂಡು ಹೋಗೋ. ಇಲ್ಲಮ್ಮ ಲೇಟ್ ಆಗುತ್ತೆ. ಅಲ್ಲೇ ಊರಲ್ಲಿ ತಿನ್ಕೊಂತೀನಿ. ಯಾಕೆ ಅಷ್ಟು ಅವಸರ? ಅಮ್ಮ ಗಿರಿಜಮ್ಮನೇನು ಸ್ವಲ್ಪ ತೊಂದರೆ ಆಗಿದೆಯಂತೆ. ಅವ್ರ ಮನೇಲಿ ಗಂಡಸರಿಲ್ಲ. ಆ ರಘುರಾಮ ಬಂದು ತೊಂದರೆ ಕೊಡ್ತಾ ಇದ್ದಾರೆ. ಏನಾಗಿದೆ ಅಂತ ಸ್ವಲ್ಪ ನೋಡ್ಕೊಂಬರ್ತೀನಿ. 3 ಜನಗಳಿಗೆ ಕಷ್ಟ ಅಂದ್ರೆ ಊಟ ತಿಂಡಿ ಬಿಟ್ಟು ಹೊರಟೋಗ್ತೀಯ. ನಾಳೆ ನಿನ್ ಕಷ್ಟ ಅಂದ್ರೆ ಯಾರು ಬರಲ್ಲ, ತಿಳ್ಕೊ. ನಮ್ಮ ಕಷ್ಟಕ್ಕೆ ಯಾರು ಬರ್ತಾರೋ ಬಿಡ್ತಾರೋ, ನಮ್ಮ ಕೈಲಾದ ನಾವು ಮಾಡ್ಬೇಕಲ್ವಾ? ಸರಿ, ನಾನು ಬರ್ತೀನಿ. ಮಧ್ಯಾಹ್ನ ಊಟ ಕಾಯ್ಬೇಡ. ಅವ್ನು ರಾತ್ರಿ ಹೊರಗಡೆ ವಾಸುದೇವ ಅಡಿಗರು ಊರಿನ ಜನಗಳಿಗೆ ಸರ್ಕಾರದಿಂದ ಆಗ್ಬೇಕಾಗಿರೋ ಕೆಲಸಗಳನ್ನ ಮಾಡಿಸ್ಕೊಡೋದು, ಜೊತೆಗೆ ಮಾಹಿತಿ ಹಕ್ಕುಗೋಸ್ಕರ ಹೋರಾಟ ಮಾಡ್ತಾ ರಾಜಕೀಯ ಪಕ್ಷವೊಂದರನ್ನು ಗುರುತಿಸ್ಕೊಂಡಿರ್ತಾರೆ. ಹಾಗಾಗಿ ಮನೆ ಕೆಲಸಕ್ಕಿಂತ ಊರಿನ ಜನಗಳ ಕೆಲಸನೇ ಹೆಚ್ಚು ಅಂತ ಓಡಾಡ್ತಾ ಇದ್ರು. ಆದ್ರೆ ಯಾರ ಜೊತೆಗೂ ಅಂಥ ದ್ವೇಷ ಕಟ್ಕೊಂಡ ವ್ಯಕ್ತಿ ಅಲ್ಲ. ಹಾಗಾಗಿ ಅಡಿಗರ ದಿಢೀರ್ ನಾಪತ್ತೆ ಎಲ್ರಿಗೂ ಆಶ್ಚರ್ಯಪಟ್ಟು. ಹೀಗೆ 2 ದಿನ ಕಳೆದೋಗುತ್ತೆ. ಅಡಿಗರ ಬಗ್ಗೆ ಯಾವುದೇ ಮಾಹಿತಿ ಸಿಗೋದಿಲ್ಲ. ಮುಂದೆ ಏನ್ ಮಾಡೋದು ಅಂತ ಪೊಲೀಸ್ನವರು ಯೋಚನೆ ಮಾಡ್ತಿದ್ದಾಗ ಅವ್ರಿಗೊಂದು ಫೋನ್ ಕಾಲ್ ಬರುತ್ತೆ. ಗಿರಿಜಾ ಮನೆಗೆ ಹೋಗಿದ್ರೇನ್ರಿ? ಎಸ್ ಸರ್, ಹೋಗಿದ್ದೆ. ಆದ್ರೆ ಮನೇಲಿ ಯಾರೂ ಇರಲಿಲ್ಲ. ಆ ಮನೇಲಿ ಅಮ್ಮ ಮಗಳು ಇಬ್ಬರೇ ಅಂತ ಇರೋದು. ನಾವು ಹೋದಾಗ ಮನೆ ಬೀಗ ಹಾಕಿತ್ತು ಸರ್. ಸರಿ, ಸಾಯಂಕಾಲ ಮತ್ತೊಂದ್ಸತಿ ಹೋಗಿದ್ ಬನ್ನಿ. ಸರ್, ಊರಾಚೆ ಇರೋ ನೀಲಗಿರಿ ತೋಪ ಹತ್ರ ಒಂದು ಮೋಟರ್ ಬೈಕ್ ಸಿಕ್ಕಿದೆ ಸರ್. ಯಾರೂ ಇಲ್ಲ. ಸೊಪ್ಪಲ್ಲಿ ಮುಚ್ಚಿ ಮರಳಿಟ್ಟಿದ್ದಾರೆ ಸರ್. ಸರಿ. ಹಲೋ. ಹಲೋ, ವಾಸುದೇವ್ ಅಡಿಗರ ಮನೆ ತಾನೆ? ಹೌದು ಸರ್, ನಾನು ಅವ್ರ ತಂಗಿ ಮಾತಾಡ್ತಾ ಇರೋದು. ಪೊಲೀಸ್ ಸ್ಟೇಷನ್ ಇಂದ ಮಾತಾಡ್ತಿರೋದಮ್ಮ. ಏನಾಯ್ತು ಸರ್? ಅಣ್ಣನ ಬಗ್ಗೆ ಏನಾದ್ರೂ ವಿಷಯ ಗೊತ್ತಾಯ್ತಾ? ಒಂದ್ ಕೆಲಸ ಮಾಡಿ, ತಕ್ಷಣ ಹಾಡಿ ಹತ್ರ ಬನ್ನಿ ನೀವು. ಯಾಕೆ ಸರ್, ಏನಾಯ್ತು? ಬನ್ನಿಮ್ಮ, ಹೇಳ್ತೀನಿ. ಅಲ್ಲಿಗೆ ಬನ್ನಿ. ನೋಡಿಮ್ಮ, ಇದು ಗಾಡಿ ನಿಮ್ಮ ಅಣ್ಣಂದ ಅಂತ ಸ್ವಲ್ಪ ನೋಡಿ, ನಂಬರ್ ನೋಡಿ. ಹೌದು ಸರ್, ನಮ್ಮ ಅಣ್ಣಂದೆ. ಇದ್ಯಾಕೆ ಇಲ್ಲಿ ಬಂತು? ರಾಜು, ಚಪ್ಪಲ್ ತಗೊಂಬ್ರಿ. ನೋಡಿ ಸರ್. ನೋಡಿ, ಇದು ಆ ಗಾಡಿಗೆ ಅಲ್ಲಿ ಮುಂದ್ಗಡೆ ಸಿಗಾಕೊಂಡಿತ್ತು. ಇದನ್ನೇನಾದ್ರೂ ಐಡೆಂಟಿಫೈ ಮಾಡ್ತೀರಾ? ಈ ತರ ಚಪ್ಪಲಿ ನಮ್ಮ ಅಣ್ಣ ಹಾಕಲ್ಲ ಸರ್. ಇದು ಅವನದಲ್ಲ ಸರ್. ನಮ್ಮ ಅಣ್ಣ ಎಲ್ಲಿ ಸರ್? ಏನಾಯ್ತು ಅವನಿಗೆ? ಎಲ್ಲ ನೋಡಿದ್ರೆ ಮೋಸ್ಟ್ಲಿ ಅವರೆಲ್ಲ ಕಿಡ್ನ್ಯಾಪ್ ಆಗಿರೋ ಚಾನ್ಸಸ್ ಜಾಸ್ತಿ ಇದೆ ಅಂತ. ಕಿಡ್ನಾಪ? ಗಿರಿಜಾ ಅಂದ್ರೆ ನೀನೇನಮ್ಮ? ಹೌದು ಸರ್. ಯಾಕೆ ಸರ್? ವಾಸುದೇವ್ ಅಡಿಗರಿಗೂ ನಿಮ್ಗೂ ಯಾವಾಗಿಂದ ಪರಿಚಯನಮ್ಮ? ಮೊದಲಿಂದನೂ ಪರಿಚಯ ಸರ್. ಕಡೆಯದಾಗಿ ನೀವು ಅವರನ್ನ ಯಾವಾಗ ಭೇಟಿಯಾಗಿದ್ದು? ಕಡೆದಾಗಿ ಮೊನ್ನೆ 7ನೇ ತಾರೀಕು ನಮ್ಮ ಮನೆಗೆ ಬಂದಿದ್ರು ಸರ್.
ನಾನೇ ಫೋನ್ ಮಾಡಿ ಕಳಿಸಿದ್ದೆ. ಯಾಕೆ? ಇದೆಲ್ಲ ಯಾಕೆ? ಪರವಾಗಿಲ್ಲ ತಗೊಳ್ಳಿ ಸರ್. ನೀವು ನಮ್ಮ ಮನೇಲಿ ಕಾಫಿ ಕುಡಿತಾರದೇ ನಮ್ಮ ಭಾಗ್ಯ. ಇಲ್ಲಾಂದ್ರೆ ನಮ್ಮನ್ನ ರಘುರಾಮ್ ಊರ್ ಬಿಟ್ಟೆ ಕಳಿಸ್ತಾ ಇದ್ದ. ಅದ್ಯಾಗಮ್ಮ ಓಡಿಸ್ತಾನೆ? ಕಾನೂನು ಪ್ರಕಾರ ಈ ಮನೆ ಜಾಗ ಎಲ್ಲ ನಿಮ್ದೆ, ಕೋರ್ಟ್ನಲ್ಲೂ ನಿಮ್ಗೆ ಆಗಿದೆ. ಅದರ ಆರ್ಡರ್ ಕಾಪಿ ನಿಮ್ ಕೈ ಸೇರ್ಬೇಕು ಅಷ್ಟೇ. ಅಪ್ಲೈ ಮಾಡಿದೀನಿ, ಇನ್ನೊಂದು ವಾರದಲ್ಲಿ ಅದು ನಿಮ್ ಕೈ ಸೇರುತ್ತೆ. ಆಮೇಲೆ ಅವ್ನು ಏನೂ ಮಾಡ್ಕೊಳಕ್ ಆಗಲ್ಲ. ಅಡಿಗ್ರೆ ಹಾಗೆ ಬಂದ್ಬಿಡ್ಬೇಡ ನೋಡಿ. ಅಡಿಗ್ರೆ ನನ್ ದಾರಿಗೆ ಅಡ್ಡ ಬರಬೇಡಿ, ಚೆನ್ನಾಗಿರೋದಿಲ್ಲ. ನಿನ್ ದಾರಿ ನ್ಯಾಯವಾಗಿತ್ತು ಅಂದ್ರೆ ಯಾರು ಅಡ್ಡ ಬರೋದಿಲ್ಲ. ನೀನ್ ಮಾಡ್ತಾ ಇರೋ ತಪ್ಪು ಅಂತ ನಿನ್ಗೆ ಅನ್ಸಲ್ವಾ? ತಪ್ಪು ಸರಿ ಅಂತ ಹೇಳೋಕೆ ನೀವ್ಯಾರು? ನಿಮ್ಗೂ ಇವಳಿಗೆ ಏನ್ ಸಂಬಂಧ? ಏಯ್, ಬಾಯಿ ಬಂದಾಗೆಲ್ಲ ಮಾತಾಡಬೇಡ. ಯಾರು ಸರಿ ಯಾರು ತಪ್ಪು ಅಂತ ಕೋರ್ಟ್ ಆಲ್ರೆಡಿ ಹೇಳಾಗಿದೆ. ಇನ್ಮೇಲೆ ಇವ್ರ ತಂಟೆಗೆ ಬಂದ್ರೆ ಜೈಲ್ಗೆ ಹೋಗ್ತೀಯ, ಹುಷಾರ್. ನೋಡಿ ಹುಡುಗರೆ, ನಿಮ್ ಹೋರಾಟ ಕೋರ್ಟು ಕಚೇರಿ ಇವೆಲ್ಲ ಬೇರೆಯವ್ರು ತಿಳ್ಕೊಳ್ಳಿ. ಈ ಕೋರ್ಟಲ್ಲಿ ಆಗದಿದ್ರೆ ಹೈಕೋರ್ಟ್ಗೆ ಹೋಗ್ತೀನಿ, ಅಲ್ಲೂ ಆಗದಿದ್ರೆ ಸುಪ್ರೀಂ ಕೋರ್ಟ್ಗೆ ಹೋಗ್ತೀನಿ. ಕಾನೂನು ನನಗೂ ಗೊತ್ತು. ಹುಡುಗರೆ, ನಿನ್ಗೇನೋ ಕಮ್ಮಿ ಆಗಿದೆ. ಈ ಪಾಪ ಹೆಂಗೆ ಆಸ್ತಿ ಹೊಡ್ಕೊಂಡು ಯಾವ ನರಕಕ್ಕೆ ಹೋಗ್ತೀಯಾ? ಸುಮ್ಮನೆ ಬಿಟ್ಬಿಡಕ್ಕಾಗಲ್ವಾ? ಅಷ್ಟಿದ್ರೆ ನಿಮ್ಮಾಸ್ತಿ ಬರ್ಕೊಡಿ. ಹೇ ಗಿರಿಜಾ, ಇಂದು ಜಾಸ್ತಿ ಆಯ್ತು. ಇನ್ನು 2 ದಿನದಲ್ಲಿ ಈ ಜಾಗ ಖಾಲಿ ಮಾಡ್ಲಿಲ್ಲ ಅಂದ್ರೆ ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಅಡಿಗ್ರೆ ಎದುರಿಸ್ತೀಯನ? ಮಾಡ್ಲಾ? ಸರ್ಕಲ್ ಇನ್ಸ್ಪೆಕ್ಟರ್ಗೆ ಫೋನ್ ಮಾಡ್ಲಾ? ಒದ್ದು ಜೈಲಿಗೆ ಕರ್ಕೊಂಡು ಹೋಗ್ತಾರೆ, ಅವರೇ ಸರಿ ನಿನ್ಗೆ. ಇನ್ಮೇಲೆ ಇವ್ರ ತಂಟೆಗೆ ಬಂದ್ರೆ ನಾನು ಸುಮ್ಮನೆ ಇರೋದಿಲ್ಲ. ಹೋಗ್ತಾ ಇರ. ಏನ್ ಮಾಡ್ಬೇಕು ಅಂತ ನನಗೆ ಗೊತ್ತು. ಹೋಗ್ತಾ ಇರ. ಮೊದಲು ನಿನಗೊಂದು ಕತೆ ಕಾಣಿಸ್ತೀನಿ. ಅವಾಗ ಸುಮ್ಮನೆ ಅವಾಗ. ಅವ್ರು ನಮಗ್ ತುಂಬಾ ಸಹಾಯ ಮಾಡಿದ್ರು ಸರ್. ಆಮೇಲೆ ಏನಾದ್ರು ನಿಮ್ಗೆ ಫೋನ್ ಮಾಡಿದ್ರೇನಮ್ಮ? ಇಲ್ಲ ಸರ್, ನಾವು ಊರಲ್ಲಿ ಇರಲಿಲ್ಲ. ನಿನ್ನೆ ನಾನೇ ಫೋನ್ ಮಾಡಿದ್ದೆ. ಯಾಕೆ ಸರ್, ಏನಾಯ್ತು? ಯಾಕಿದನ್ನೆಲ್ಲ ಕೇಳ್ತಿದ್ದೀರಾ? ಅಡಿಗರು 2 ದಿವಸದಿಂದ ಕಾಣಿಸ್ತಾ ಇಲ್ಲ. ಅವ್ರ ಬೈಕು ಹಾಡಿ ಪಕ್ಕದಲ್ಲಿ ಸಿಕ್ತು. ಅವ್ರು ಏನಾಗಿದ್ದಾರೆ, ಅವ್ರಿಗೇನಾದ್ರು ಆಯ್ತಾ ಅಂತ ಏನೂ ಗೊತ್ತಾಗ್ತಾ ಇಲ್ಲ. ಆಗೋದವ್ರೆ, ಏನಾಯ್ತು ಅವ್ರಿಗೆ? ಆ ರಘುರಾಮನೇ ಏನೋ ಮಾಡಿರ್ತಾನೆ ಸರ್. ಅವ್ರು ನಮಗ್ ಸಹಾಯ ಮಾಡಿದ್ರು ಅಂತ ಅವ್ನಿಗೆ ಅವ್ರ ಮೇಲೆ ಕೋಪ ಆಯ್ತು. ಈ ಹೋರಾಟ ಹಾಗೆ ಎಷ್ಟೇ ಒಳ್ಳೆಯವರಾಗಿದ್ರು ಒಂದಷ್ಟು ಜನರನ್ನು ನಿಷ್ಠೂರ ಕಟ್ಕೊಳ್ಳೇಬೇಕಾಗುತ್ತೆ. ಹಾಗೆ ವಾಸುದೇವ್ ಅಡಿಗರು ಕೆಲವರಿಗೆ ನ್ಯಾಯ ಕೊಡಿಸೋದಕ್ಕೆ ಹೋಗಿ ಕೆಲವರ ಕೋಪಕ್ಕೆ ತುತ್ತಾಗಿದ್ದು ಇದೆ. ವೈಯಕ್ತಿಕವಾಗಿ ಯಾರ ಮೇಲೂ ಹಗೆ ಸಾಧಿಸೋ ವ್ಯಕ್ತಿ ಅಲ್ಲ. ಆದ್ರೆ ಗಿರಿಜಾ ಹೇಳಿದ ಘಟನೆ ಕೇಳಿದ ಮೇಲೆ ಪೊಲೀಸ್ನವ್ರಿಗೆ ರಘುರಾಮನ ಮೇಲೆ ಅನುಮಾನ ಬರದೇ ಇರೋದಕ್ಕೆ ಸಾಧ್ಯನೇ ಇಲ್ಲ. ಪೊಲೀಸ್ನವರು ಅವನನ್ನ ಕರೆಸಿ ವಿಚಾರಣೆ ಮಾಡ್ತಾರೆ. ನನ್ನ ಮೇಲೆ ಅನುಮಾನ ಪಡಬೇಡಿ ಸರ್, ಇದಕ್ಕೂ ನನಗೂ ಯಾವ ಸಂಬಂಧ ಇಲ್ಲ ಸರ್. ತಪ್ಪು ಮಾಡಿದವರು ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಈಗ ನೀನ್ ಸುಳ್ಳು ಹೇಳ್ಬೋದು, ನಾಳೆ ಸಿಕ್ಕಾಕೋತೀಯ. ನಿಜ ಬಗಳ ಸರ್, ನಿಜ ಹೇಳ್ತಿದ್ದೀನಿ ಸರ್. ಅಡಿಗರ ಮೇಲೆ ಕೋಪ ಇದ್ದಿದ್ದು ನಿಜ ಸರ್. ಅವರು ನನ್ನ ವ್ಯವಹಾರದಲ್ಲಿ ಮೂಗ್ ತೂರ್ಸ್ಕೊಂಡು ಬರ್ತಿದ್ರು ಸರ್. ಅದಕ್ಕೆ ಅವ್ರ ಜೊತೆ 4 ಮಾತಾಗಿದ್ದು ನಿಜ ಸರ್. ನೀನ್ ಅವ್ರಿಗೆ ಬೆದರಿಕೆ ಹಾಕಿದ್ ನಿಜ ತಾನೆ? ಸರ್, ನಿಜ ಹೇಳ್ತಿದ್ದೀನಿ ಸರ್. ಅಡಿಗರ ಮೇಲೆ ಕೋಪ ಇದ್ದಿದ್ದು ನಿಜ ಸರ್. ಅವರು ನನ್ನ ವ್ಯವಹಾರದಲ್ಲಿ ಮೂಗ್ ತೂರ್ಸ್ಕೊಂಡು ಬರ್ತಿದ್ರು ಸರ್. ಅದಕ್ಕೆ ಅವ್ರ ಜೊತೆ 4 ಮಾತಾಗಿದ್ದು ನಿಜ ಸರ್. ನೀನ್ ಅವ್ರಿಗೆ ಬೆದರಿಕೆ ಹಾಕಿದ್ ನಿಜ ತಾನೆ? ಸರ್, ಬೆದರಿಕೆ ಅಂತಲ್ಲ ಸರ್, ಅವತ್ತು ಕೋಪದಲ್ಲಿ ನಿಮ್ಮನ್ನ ಸುಮ್ಮನೆ ಬಿಡಲ್ಲ ಅಂತ ಹೇಳಿದೆ ಸರ್, ಅಷ್ಟೇ ಸರ್. ನೋಡು, ಅವತ್ತಿಂದ ಅಡಿಗರು ಕಾಣ್ತಿಲ್ಲ. ಇದ್ರ ಹಿಂದೆ ನಿನ್ ಕೈವಾಡ ಇದೆ ಅಂತ ನಮಗ್ ಚೆನ್ನಾಗ್ ಗೊತ್ತು. ನಿಜ ಹೇಳು, ಏನ್ ಮಾಡ್ದೆ ಅವ್ರಿಗೆ? ದೇವರೇ ನಾನೇನು ಮಾಡಿಲ್ಲ ಸರ್. ಯಾವ ದೇವ್ರ ಮುಂದೆ ಬೇಕಾದ್ರೂ ಪ್ರಮಾಣ ಮಾಡಿ ಹೇಳ್ತೀನಿ ಸರ್. ಅವತ್ತು ಆ ಗಿರಿಜಾ ಮನೇಲಿ ಭೇಟಿಯಾಗಿದ್ದು ಕೊನೆ ಸರ್. ಮತ್ತೆ ನಾನು ಯಾವತ್ತೂ ಅವ್ರನ್ನ ನೋಡಿಲ್ಲ ಸರ್. ನೀನ್ ಬೇರೆಯವ್ರನ್ನ ಬಿಟ್ಟು ಮಾಡಿಸಿಲ್ಲ ಅಂತ ಹೇಗೆ ನಂಬೋದು? ಏನು ಗ್ಯಾರಂಟಿ? ಸರ್, ಆ ಥರ ಕೆಲಸ ಮಾಡೋ ಹೋಗಿದ್ರೆ ನಾನು ಆ ಗಿರಿಜಾಗೆ ಮಾಡ್ತಾ ಇದ್ದೆ ಸರ್. ನಾನ್ಯಾಕೆ ಸರ್ ಕೋರ್ಟು ಕೇಸು ಅಂತ ಬಡ್ದಾಡ್ಬೇಕಿತ್ತು? ಒಂದ್ ರೀತಿಲಿ ಇದಕ್ಕೆಲ್ಲ ನಾನೇ ಕಾರಣ ಅಮ್ಮ. ಅಡಿಗರವರು ನಮ್ಗೇನೋ ಉಪಕಾರ ಮಾಡಕ್ ಬಂದು ಏನೋ ಆಗಿರ್ಬೇಕು. ಆ ರಘು ಸರಿ ಇಲ್ಲ, ಏನ್ ಮಾಡೋಕ್ಕೂ ಹೇಸೋನಲ್ಲ ಅವನು. ಗಿರಿಜಾ, ಅಣ್ಣಯ್ಯ ಏನ್ ನಿನ್ನೊಬ್ಳಿಗೆ ಸಹಾಯ ಮಾಡಿಲ್ಲ, ಎಷ್ಟೋ ಜನಕ್ಕೆ ಮಾಡಿದಾನೆ. ಇದಕ್ ನೀನೇ ಕಾರಣ ಅಂತ ಯಾಕೆ ಅಂದ್ಕೊಳ್ತೀಯಾ? ತಾನಾಯ್ತು, ತನ್ನ ಕೆಲಸ ಆಯ್ತು ಅಂತ ಸುಮ್ಮನೆ ಮನೇಲಿ ಇದ್ದಿದ್ರೆ ಇಷ್ಟೆಲ್ಲ ಆಗ್ತಾ ಇತ್ತಾ ಹೇಳು? ನಮ್ಮ ಸಂಟ ಯಾರಿಗೆ ಅರ್ಥ ಆಗ್ಬೇಕು? ಎಲ್ಲಿದ್ದಾನೋ, ಏನ್ ಮಾಡ್ತಿದ್ದಾನೋ? ನಿಮಗೆ ನಂಬಿಕೆ ಇದೆಯೋ ಇಲ್ವೋ, ಯಾವುದಕ್ಕೂ ಒಂದ್ಸತಿ ರಮೇಶ್ ಪಾಯಲಿ ಅವ್ರ ಹತ್ರ ಜ್ಯೋತಿಷ ಕೇಳಿದ್ರೆ ಸಿಕ್ಕೋ ಇಲ್ಲ. ಮೊನ್ನೆ ಮುದ್ದೆ ಮನೆ ಸಂಜೀವನ ಮಗ ಕಳೆದೋದಾಗ ಇಂಥ ಕಡೆನೇ ಇದ್ದಾರೆ ಅಂತ ಕರೆಕ್ಟಾಗಿ ಹೇಳಿದ್ರು. ಪೊಲೀಸರಿಗೆ ಗೊತ್ತಾಗ್ತಾ ಇಲ್ಲ ಅಣ್ಣಯ್ಯ ಎಲ್ಲಿದ್ದಾನೆ ಅಂತ. ಇನ್ ಇವ್ರ ಮಂತ್ರಶಕ್ತಿಗೆಲ್ಲ ಗೊತ್ತಾಗತ್ತಾ? ಒಂದ್ಸಲ ಕೇಳಿ ನೋಡೆ.
ಏನಾದರೂ ಗೊತ್ತಾದರೂ ಆಗ್ಬೋದು. ರಮೇಶ್ ಬಾಯಿರಿ ಒಳ್ಳೆ ಜ್ಯೋತಿಷಿಗಳಂತ ಹೆಸರು ಮಾಡಿದ್ದಾರೆ. ಬೆಂಗಳೂರಿಂದ ಅವರನ್ನು ಹುಡ್ಕೊಂಡು ಬರ್ತಾರಂತೆ ಜ್ಯೋತಿಷ್ಯ ಕೇಳಕ್ಕೆ. ಸರಿ ಅಮ್ಮ, ನಾವು ಹೋಗಿ ಬರ್ತೀವಿ. ಬಾರಗಿದ್ದ ಯಾಕೆ ಜ್ಯೋತಿಷಿಗಳೇ ಏನು ಮಾತಾಡ್ತಾ ಇಲ್ಲ? ಯಾವುದೂ ಸರಿಯಾಗಿಲ್ಲ. ತುಂಬಾನೇ ಕೆಟ್ಟದ್ದು ಕಾಣ್ತಾ ಇದೆ. ಏನ್ ಹೇಳ್ತಾ ಇದ್ದೀರಾ ನೀವು? ಏನ್ ಹೇಳೋದು ಗೊತ್ತಾಗ್ತಿಲ್ಲ ಕಣಮ್ಮ. ನಿಜನೋ ಸುಳ್ಳೋ ಗೊತ್ತಿಲ್ಲ. ಆದ್ರೆ ಆ ದೇವಿ ಹೇಳಿರೋದ್ನ ಹೇಳು ಅಂದ್ರೆ ಹೇಳ್ತೀನಿ. ಹೇಳಿ. ಜಲಕಂಟಕ ಆಗಿರೋ ಆಗಿದೆ. ನಿಮ್ಮಣ್ಣ ಜೀವಂತವಾಗಿಲ್ಲ ಅಂತ ನಾನ್ ಕಲ್ತಿರೋ ವಿದ್ಯೆ ಹೇಳ್ತಾ ಇದೆ. ಅಣ್ಣ ಜೀವಂತವಾಗಿಲ್ವಾ? ಗಾಡಿನ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿ. ಕೊನೆಗೂ ರಮೇಶ್ ಬಾಯಿರಿಯ ಜ್ಯೋತಿಷ್ಯ ನಿಜವಾಗಿತ್ತು. ಕಡೂರಿನ ಮದಗದ ಕೆರೆಯಲ್ಲಿ ಅಡಿಗರ ಶವ ಪತ್ತೆ ಆಗುತ್ತೆ. ಕೈಕಾಲು ಕಟ್ಟಿ ದೇಹನ ಕೆರೆಗೆ ಎಸೆದಿರ್ತಾರೆ. ಅದಕ್ಕೂ ಮೊದಲು ಕತ್ತನ್ನು ಬಿಗಿದು ಕೊಲೆ ಮಾಡಿರ್ತಾರೆ. ದೇಹಕ್ಕೆ ಭಾರವಾದ ಕಲ್ಲನ್ನು ಕಟ್ಟಿರ್ತಾರೆ. ಆದರೆ ಕಲ್ಲಿಗೆ ಕಟ್ಟಿದ್ದ ಹಗ್ಗ ಬಿಚ್ಚಿಕೊಂಡಿದ್ದರಿಂದ ಶವ ನೀರಿಂದ ಮೇಲ್ ಬಂದಿತ್ತು. ಜೇಬ್ನಲ್ಲಿದ್ದ ಒಂದು ಚೀಟಿ ಹಾಗೂ ಕರ್ಚೀಫ್ನಲ್ಲಿ ಬರೆದಿದ್ದ ಫೋನ್ ನಂಬರ್ ಮೂಲಕ ಅದು ವಾಸುದೇವ ಅಡಿಗರ ಶವ ಅನ್ನೋದು ಕಡೂರು ಪೊಲೀಸ್ನವ್ರಿಗೆ ಗೊತ್ತಾಗುತ್ತೆ. ಶಂಕರ್ ನಾರಾಯಣ ಠಾಣೆಯ ಪೊಲೀಸ್ನವ್ರಿಗೆ ವಿಷಯ ತಿಳಿಸಿ ಪ್ರಕರಣನ ಅಲ್ಲಿಗೆ ವರ್ಗಾಯಿಸ್ತಾರೆ. ವಾಸುದೇವ ಅಡಿಗರನ್ನ ಕೊಲೆ ಮಾಡಿದ್ದು ಯಾರು, ಯಾಕೆ, ಬಾಡಿಯನ್ನ ಕಡೂರಿನ ಕೆರೆಗೆ ಯಾಕೆ ಹಾಕಿದ್ರು, ಯಾವ ಪ್ರಶ್ನೆಗಳಿಗೂ ಉತ್ತರ ಇಲ್ಲ. ಆತಂಕದಲ್ಲಿ ಕಾಯುತ್ತಿದ್ದ ಅಡಿಗರ ತಾಯಿ ಹಾಗೂ ಸತಿಗೆ ಕೊನೆಗೂ ಬಂದಿದ್ದು ದುರಂತದ ಸುದ್ದಿ. ಎಲ್ಲಿ ಸರ್ ನಮ್ಮಣ್ಣಯ್ಯ? ಕಡೂರು ಕೆರೆಯಲ್ಲಿ ಬಾಡಿ ಸಿಕ್ತು. ನಿಮ್ಮ ಅಣ್ಣಂದೇನ ಅಂತ ಐಡೆಂಟಿಫೈ ಮಾಡಿ. ನೋಡಿ ಇವರೇನ? ಅಣ್ಣ! ಅಯ್ಯೋ ಅಣ್ಣ! ಸಮಾಧಾನ ಮಾಡ್ಕೊಳ್ಳಿ ಅಮ್ಮ, ಸಮಾಧಾನ ಮಾಡ್ಕೊಳ್ಳಿ. ನೋಡಿ, ನಿಮ್ಮ ಅಣ್ಣನಿಗೆ ಆಗದೆ ಇರೋರು ಯಾರಾದ್ರೂ ಇದ್ರ, ಇತ್ತೀಚೆಗೆ ಯಾರ ಜೊತೆನಾದ್ರೂ ಜಗಳ ಏನಾದ್ರೂ ಆಗಿತ್ತಾ? ಸ್ವಲ್ಪ ಯೋಚನೆ ಮಾಡಿ ಹೇಳಿದ್ರೆ ನಮ್ಗೆ ಅನುಕೂಲ ಆಗುತ್ತೆ. ಏನ್ ಹೇಳಿ ಏನ್ ಪ್ರಯೋಜನ ಸರ್? ನಮ್ಮ ಅಣ್ಣ ಏನೇ ಇಲ್ಲ ಅಂದ್ಮೇಲೆ ಹಾಗಂದ್ರೆ ಹೇಗಮ್ಮ? ನಿಮ್ಮ ಅಣ್ಣ
ವಾರದಿಂದ ಅಣ್ಣಯ್ಯನ್ ನೋಡ್ಬೇಕು ನೋಡ್ಬೇಕು ಅಂತ ತುಂಬಾ ಅನಿಸ್ತಿತ್ತು. ಹೇಳ್ದೆ ಕೇಳ್ದೆ ಅಲ್ಲಿಂದ ಸೀದಾ ಬಂದೆ. ಆದ್ರೆ ಕೊನೆಗೂ ಅಣ್ಣಯ್ಯನ್ ಮುಖ ಜೀವಂತವಾಗಿ ನೋಡಕ್ ಆಗ್ಲೇ ಇಲ್ಲ. ಸಮಾಧಾನ ಮಾಡ್ಕೊಳ್ಳಿ. ನಿಮ್ ಯಜಮಾನ್ರು ಬಂದಿದ್ರಲ್ಲ, ಎಲ್ಲಿ ಹೋದ್ರು? ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾರೆ. ಪೊಲೀಸರು ನಿಮ್ಗೆ ಯಾರ ಮೇಲಾದ್ರೂ ಅನುಮಾನ ಇದೆಯಾ ಅಂತ ಕೇಳ್ತಾರೆ. ಯಾರ ಮೇಲೆ ಅನುಮಾನ ಪಡೋದು? ನಾವು ಸುಮ್ಮನಿದ್ರೆ ನಮ್ಮ ಮೇಲೆ ಅನುಮಾನ ಪಡ್ತಾರೆ. ಅಣ್ಣ ಹೋಗಿರೋ ನೋವು ಒಂದ್ ಕಡೆ ಆದ್ರೆ ಈ ಪೊಲೀಸವ್ರ ತನಿಖೆ ಬೇರೆ. ಹೌದು, ನಮ್ಮನೆ ಕೂಡ ಬಂದಿದ್ರು. ಇವರು ಯಾರ್ಯಾರನ್ನೋ ವಿಚಾರಣೆ ಮಾಡ್ತಾರೆ. ಆದ್ರೆ ನಿಜವಾಗ್ ಕೊಲೆಗಾರ ಎಲ್ಲಿದ್ದಾನೋ ಏನೋ, ಅವ್ನು ಸಿಗ್ತಾನೋ ಇಲ್ಲೋ ಅದು ಕೂಡ ಗೊತ್ತಿಲ್ಲ. ಇನ್ನೂ ದೊಡ್ಡ ಮನುಷ್ಯರು ಇರ್ತಾರೆ. ಪೊಲೀಸವ್ರಿಗೆ ಲಂಚ ಕೊಟ್ಟು ಕೇಸ್ ನಾವು ಮುಚ್ಚಾಕ್ಬಿಡ್ತಾರಷ್ಟೇ. ಒಳ್ಳೆಯವ್ರಿಗೆ ಕಾಲ ಇಲ್ಲ ಅಮ್ಮ. ಆ ರಮೇಶ್ ಬಾಯಿರಿ ಅವರು ಜ್ಯೋತಿಷ ಹೇಳ್ದಾಗೆ ಆಯ್ತು ನೋಡು. ನಮ್ಮಂತ 4 ಜನಕ್ಕೆ ಉಪಕಾರ ಮಾಡ್ತಾ ಇದ್ರು. ಇನ್ನು ಮುಂದೆ ನಮ್ಗೆ ಯಾರ ಗತಿ? ನಮ್ಮ ಹಣೆ ಬರ ಇದ್ದಂಗೆ ಆಗತ್ತೆ ಬಿಡಮ್ಮ. ಆದ್ರೆ ಪಾಪ ಅಡಿಗ್ರು ಯಾರಿಗೇನ್ ಅನ್ಯಾಯ ಮಾಡಿದ್ರು ಅಂತವ್ರಿಗೆ ಹೀಗಾಗತ್ತಲ್ಲ. ಆದ್ರೆ ಯಾರು ಹೀಗ್ ಮಾಡಿದಾರೋ ಅವ್ರಿಗೆ ಮಾತ್ರ ಒಳ್ಳೇದಾಗಲ್ಲ ಅಮ್ಮ. ಹೌದೌದು, ಅವ್ರಿಗೆ ಒಳ್ಳೇದಾಗಲ್ಲ. ಹೆದರ್ಕೋಬೇಡಿ, ನಾನೇ ನಿಮ್ಮ ಆಸ್ತಿ ಕೇಳೋಕ್ ಬಂದಿಲ್ಲ, ಕೇಸು ನಡ್ಸಲ್ಲ. ನಿಮ್ಮ ಆಸ್ತಿ ನೀವೇ ಇಟ್ಕೊಳ್ಳಿ ಅಂತ ಅಡಿಗರೇ ಹೋದ್ರು. ಇನ್ನು ನಾವು ಈ ಆಸ್ತಿನ ನಂದು ನಂದು ಅಂತ ಕಿತ್ತಾಡ್ಕೊಂಡು ಹೋಗ್ಬೇಕಾದ್ರೆ ಏನು ಒತ್ಕೊಂಡು ಹೋಗ್ತೀವ? ಅಲ್ಲ ರಘು, ಬರ್ತೀನಿ. ಆ ಪೊಲೀಸರನ್ನಾದ್ರು ಬಂದು ವಿಚಾರಿಸಿದ್ರೆ ಯೋಚನೆ ಮಾಡಿ ಉತ್ತರ ಕೊಡಿ. ಎಸ್ ಸರ್, ಪತ್ತೆ ಮಾಡ್ತಾ ಇದ್ದೀನಿ ಸರ್. 1 ವೀಕ್ ಟೈಮ್ ಕೊಡಿ ಸರ್. ಅರೆಸ್ಟ್ ಮಾಡ್ಬಿಟ್ಟು ಕಾಲ್ ಮಾಡ್ತೀನಿ ಸರ್. ಐ ಕಾಲ್ ಯು ಬ್ಯಾಕ್ ಸರ್. ಐ ಕಮ್ ಬ್ಯಾಕ್ ಸರ್. ಎಸ್ ಸರ್. ಈ ವಾಸ್ತೆ ಒಳಗ ಬಹಳ ಇನ್ಫ್ಲೂಯೆನ್ಸ್ ಇಟ್ಟಿದ್ದಾನ್ರಿ. ಯಾರು ಸರ್ ಫೋನು? MP ಸಾಹೇಬರದು. ಕೂಡಲೇ ಆರೋಪಿಗಳನ್ನ ಅರೆಸ್ಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಯಾರು ಅಂತ ನಮಗೆ ಕ್ಲೂನೇ ಸಿಕ್ತಿಲ್ವಲ್ಲ ಸರ್? ಆ ರಘುರಾಮ್ ಮೇಲೆ ಒಂದು ಕಣ್ಣಿಟ್ರಿ ಅಂತ ಹೇಳಿದ್ನಲ್ರಿ, ಏನಾಯ್ತ್ರಿ? ಎಸ್ ಸರ್, ಅಬ್ಸರ್ವ್ ಮಾಡ್ತಾ ಇದ್ದೀವಿ. ಆದ್ರೆ ನಮಗೆ ಡೌಟ್ ಬರುವಂತಹ ಯಾವುದೇ ಡೆವಲಪ್ಮೆಂಟ್ಸು ನಮಗೆ ಕಾಣಿಸ್ತಿಲ್ಲ. ಐ ಥಿಂಕ್ ಅವನಲ್ಲ ಅನ್ಸುತ್ತೆ ಸರ್. ಅವನಲ್ಲ ಅನ್ನೋ ಹಾಗೆ ನಾಟಕ ಆಡ್ತಾ ಇದ್ದಾನೆ. ಆ ಗಿರಿಜಾ ಮನೆ ಮೇಲೆ ಒಂಚೂರು ಗಮನ ಇತ್ತು. ಎಸ್ ಸರ್. ಈ ಅಪರಾಧ ಅನ್ನೋ ಜಗತ್ತೇ ಹಾಗೆ. ಇಲ್ಲಿ ಘಟನೆಗಳು ಆಕಸ್ಮಿಕವಾಗಿ ನಡೆದ ಹಾಗಿರುತ್ತೆ. ಆದ್ರೆ ಅದರ ಹಿಂದೆ ಒಂದು ಸಂಚಯ ಇರುತ್ತೆ, ಸಾಕಷ್ಟು ದಿನಗಳ ಪೂರ್ವ ತಯಾರಿ ಇರುತ್ತೆ. ಇದೆಲ್ಲ ಗೊತ್ತಾಗಬೇಕಾದ್ರೆ ಅಪರಾಧ ಮಾಡಿದವರು ಸಿಗಬೇಕು. ವಾಸುದೇವ ಅಡಿಗರ ಕೊಲೆ ಹಿಂದೆ ಕೂಡ ಅಂಥ ಒಂದು ಸಂಚಿದೆ ಅನ್ನೋದು ಸ್ಪಷ್ಟ. ಆದ್ರೆ ಆ ಸಂಚಿನ ಹಿಂದೆ ಇರೋ ರೂವಾರಿಯ, ಅವನ ಉದ್ದೇಶ ಏನು? ಈ ಪ್ರಶ್ನೆಗಳಿಗೆ ಉತ್ತರ ಸಿಗೋದಿಲ್ಲ. ಆದ್ರೆ ಕೊಲೆ ಹೇಗೆ ಆಕಸ್ಮಿಕವಾಗಿ ನಡೆದಿರುತ್ತೋ ಅಷ್ಟೇ ಆಕಸ್ಮಿಕವಾಗಿ ಸುಳಿವು ಕೂಡ ಸಿಕ್ಬಿಡುತ್ತೆ. ಇಲ್ಲೂ ಕೂಡ ಅಂಥ ಒಂದು ಆಕಸ್ಮಿಕ ಘಟನೆ ನಡೆಯುತ್ತೆ. ಏನ್ ಬೇಕಿತ್ತು ಸರ್? ಬೆಂಗಳೂರು ಟಿಕೆಟ್ ಬೇಕಾಯ್ತು. ಬೆಂಗಳೂರಿಗೆ? ಇಲ್ಲಿಂದ ಹೊರಡೋದೇ 3 ಬಸ್ಸು, ಎಲ್ಲ ಫುಲ್ ಆಗಿದೆ ಸರ್. ಸಾರಿ ಸರ್, ಟಿಕೆಟ್ ಇಲ್ಲ ಸರ್. ಇಲ್ಲ ಅಂದ್ರೆ ಹೆಂಗ್ರಿ? ಮೊನ್ನೆ ಫೋನ್ ಮಾಡಿ ಹೇಳಿದ್ರೆ ತಾನೇ ಟಿಕೆಟ್ ಬೇಕು ಅಂತ. ಫೋನ್ ಮಾಡಿ ಹೇಳಿದ್ರೆ ಸಾಕಾಗಲ್ಲ ಸರ್. ಅಡ್ವಾನ್ಸ್ ಕೊಟ್ರೆ ಮಾತ್ರ ಟಿಕೆಟ್ ಬುಕ್ ಮಾಡ್ತೀವಿ. ಇನ್ನು 2 ದಿನ ಟಿಕೆಟ್ ಇಲ್ಲ. ನಾಡಿದ್ದು ಬೇಕಾದ್ರೆ ಟಿಕೆಟ್ ಕೊಡ್ತೀನಿ. ನಾಳಿದ್ದು ಯಾವಂಗ್ರಿ ಬೇಕು? ನಮ್ಗೆ ಇವತ್ತು ಬೇಕು. ಹೆಂಗಾರ ಅಡ್ಜಸ್ಟ್ ಮಾಡ್ಕೊಡಿ. ಅಡ್ಜಸ್ಟ್ ಹೆಂಗ್ರಿ ಮಾಡ್ಲಿ? ಬೆಂಗಳೂರು ತನಕ ನಿಂತ್ಕೊಂಡು ಹೋಗ್ತೀರಾ ನೀವು? ನೋಡೋ, ಬೇಕಾದ್ರೆ ಡಬಲ್ ರೇಟ್ ತಗೋ. ಆದ್ರೆ ಇವತ್ತು ನಂಗೆ 3 ಟಿಕೆಟ್ ಬೇಕೇ ಬೇಕು. ಎಷ್ಟು ದುಡ್ಡು ಕೊಟ್ಟು ಟಿಕೆಟ್ ಇಲ್ಲ ಅಂತ ಹೇಳ್ತಾ ಇಲ್ವನ್ರಿ? ಹೋಗ್ರಿ, ಸುಮ್ನೆ ತಲೆ ತಿನ್ಬೇಡ್ರಿ. ಒಳ್ಳೆ ಉತ್ತರ ಸವಾಸ. ಸರ್ ನೋಡಿ ಸರ್, ಇಲ್ಲಿ 3 ಜನ ಬಂದು ಆಫೀಸ್ ಹತ್ರ ಗಲಾಟೆ ಮಾಡ್ತಿದ್ದಾರೆ. ಟಿಕೆಟ್ ಇಲ್ಲ ಅಂತ ಹೇಳಿದಕ್ಕೆ ನನಗೆ ಹೊಡಿತಾ ಇದ್ದಾರೆ ನೋಡಿ ಸರ್. ಎಲ್ಲ ಹೊಡಿದಾರೆ ನೋಡಿ ಸರ್. ಇಲ್ಲ ಅದಲ್ಲ ಸರ್, ಇವನು. ಯಾರೋ ನೀವೆಲ್ಲ ಎಲ್ಲಿಂದ ಬಂದಿದ್ದಾರಾ? ಯಾರೋ ನೀವು? ಸರ್, ನಾವು ಬೆಂಗಳೂರಿಂದ ಬಂದಿದ್ದೀವಿ ಸರ್. ನಾವು ವಾಪಸ್ ಹೋಗ್ಬೇಕಾಗಿತ್ತು ಸರ್ ಬೆಂಗಳೂರಿಗೆ. ಏನ್ ಟಿಕೆಟು? ಏನದು? ಎತ್ತಾಕೊಳ್ರಿ ಎಲ್ರು ಒಳಕ್ಕೆ. ಕರ್ಕೊಳ್ರಿ ರಾಜ. ಸಿಕ್ಕಲ್ಲ ಸರ್. ಸರ್, ನಾವು ಕೊಲೆ ಮಾಡಲಿಲ್ಲ ಸರ್. ನಾವು ಊರ್ ನೋಡಕ್ ಅಷ್ಟೇ ಸರ್ ಬಂದಿರೋದು. ಸುಮ್ಮನೆ ಬಾಯ್ಬಿಡೋದಿಲ್ಲ ಅಲ್ಲ ನೀನು? ತಾಮರೆ ಅದನ್ನ
ನೋಡ್ರ ಚಪ್ಲಿನ ನೆನಪಿದ್ಯಾ ಅಥವಾ ನೆನಪು ಮಾಡಬೇಕಾ? ಆ ಫೋಟೋ ಕೊಡ್ರಿ. ವಾಸುದೇವ ಅಡಿಗ ಗೊತ್ತು ನಿಮಗೆ. ಏನ್ ಮಾಡಿದ್ರಿ ಹೇಳಿ, ಒಪ್ಕೊಳ್ರೋ. ಅದು ದುಡ್ಡೇ ಸಿಗುತ್ತೋ? ಲೋ, ದುಡ್ಡಿನ ಬಗ್ಗೆ ಯೋಚನೆ ಮಾಡ್ಬೇಡ್ರ, ಮೊದ್ಲು ಇವ್ನ ಎತ್ಬಿಡಣ. ಸಿಗಾಕೊಳ್ಳೋದಿಲ್ವೇನೋ? ಏಯ್, ಸಿಗಾಕೊಳ್ದಾರ ಹೆಂಗ್ ಮಾಡ್ಬೇಕು? ಅದಕ್ಕೆ ತಾನೇ ನಮ್ನೆಲ್ಲ ಬೆಂಗಳೂರಿಂದ ಇಲ್ಲಿ ಕರ್ಸಿರೋದು. ಎಲ್ಲ ಸಿಗ್ತಾನ ಅವನು? ಅದನ್ನೆಲ್ಲ ನಾನು ಹೇಳ್ತೀನಿ, ಮೊದ್ಲು ನೀವೆಲ್ಲ ರೆಡಿಯಾಗಿ. ವಾಸುದೇವ ಈಗ ಮನೆಯಿಂದ ಹೊರಟಿದ್ದಾನೆ. ಹಗ್ಲೊತ್ತಲ್ಲಿ ಅವನ್ನ ಮುಟ್ಟೋದ್ ಬೇಡ. ಊರೆಲ್ಲ ಅವನ್ ಪರ ಇದ್ದಾರೆ. ಅವನು ಮತ್ತೆ ಮನೆಗೆ ಬರೋದು ಕತ್ಲಾದ್ಮೇಲೆ. ಅವನ್ ಬರೋವರೆಗೂ ಕಾಯ್ಕೊಂಡಿದ್ದು ಸಮಯ ನೋಡಿ ಕೆಲಸ ಮುಗಿಸಿ. ಜನವರಿ 7, 2013 ಸೋಮವಾರ ರಾತ್ರಿ 8 ಗಂಟೆ. ಇದೇ ದಾರಿಯಲ್ಲಿ ಬರ್ತಾನೆ ಅವನು? ಇದೇ ದಾರಿಯಲ್ಲೇ ಬರ್ಬೇಕು. ಇಲ್ಲೇ ಸ್ವಲ್ಪ ದೂರದಲ್ಲೇ ಅವ್ರ ಮನೆ. ಬಂದ ರೆಡಿ ಆಗ್ರೋ, ಅವ್ರ ಎಸ್ಕೇಪ್ ಆಗ್ಬಾರ್ದು. ರಾಘು, ನೀನ್ ಈ ಕಡೆ ಬರೋ, ನೀವಿಬ್ರು ಈ ಕಡೆ ಇರೋ. ಬಿಡ್ಬೇಡ್ರಿ. ಕೆರೆಯಾಗ ಬಿಸಾಕ್ ಬಿಡಣ. ಎತ್ತಾಕೊಳ್ರ ಬೈಕು. ಬೈಕ್ ಎತ್ಕೊಂಡ್ ಬಾರೋ, ಯಾವ್ದಾದ್ರು ಪೊದೆಯಲ್ಲಿ ಹಾಕ್ಬಿಡಣ.
ಓಯ್ ಹೋಗಿ ಒಂದು ದೊಡ್ಡ ಕಲ್ಲು ಎತ್ಕೊಂಡ್ ಬಾರ. ಕಲ್ಲಾಕೋ ಹೀಗೆ ಬಾಡಿ ನೀರ್ಗೆ ಹಾಕಿದ್ರೆ ಬಾಡಿ 2 ದಿನದಲ್ಲಿ ತೇಲ್ತದೆ. ಕಲ್ ಕಟ್ಟಿ ಹಾಕಿದ್ರೆ ತಳದಲ್ಲೇ ಇರ್ತದೆ, ಹೋಗಿ ಯಾರಿಗೂ ಗೊತ್ತಾಗಲ್ಲ. ಸರಿ ಸರಿ ಹೋಗ್ಬೇಡ. ಇಷ್ಟೇ ಸರ್ ನಮಗೆ ಗೊತ್ತಿರೋದು. ಕೊಲೆ ಆದವನು ಯಾರಂತನೂ ನಮಗೆ ಗೊತ್ತಿಲ್ಲ ಸರ್. ಕೊಲೆ ವಾಸುದೇವ ಅಡಿಗರ ಕೊಲೆ ಪ್ರಕರಣ ಪ್ರತಿ ಹಂತದಲ್ಲೂ ನಿಗೂಢವಾಗ್ತಾ ಹೋಗ್ತಾ ಇತ್ತು. ಮೊದಲು ನಾಪತ್ತೆ, ಆಮೇಲೆ ಬೈಕ್ ಪತ್ತೆ, ನಂತರ ಕಡೂರು ಕೆರೆಯಲ್ಲಿ ಅವರ ಶವ ಸಿಗುತ್ತೆ. ಯಾರು ಕೊಲೆ ಮಾಡಿದ್ದಾರೆ ಅನ್ನೋದು ಗೊತ್ತಾಗೋದಿಲ್ಲ. ಅಕಸ್ಮಾತ್ ಆಗಿ ಉಮೇಶ, ರಾಘವೇಂದ್ರ, ರವಿಚಂದ್ರ ಅನ್ನೋರು ಸಿಗ್ತಾರೆ. ಅವರು ಸೇಫ್ ಕೊಲೆ ಮಾಡಿದ್ವಿ ಅಂತ ಹೇಳ್ತಾರೆ. ಆದರೆ ಕೊಲೆ ಹಿಂದೆ ಇದ್ದ ಅಸಲಿ ಹಂತಕ ಯಾರು, ಯಾಕೆ ಕೊಲೆಗೆ ಸುಪಾರಿ ಕೊಡಲಾಯಿತು ಅನ್ನೋದು ಅವ್ರಿಗೂ ಗೊತ್ತಿಲ್ಲ. ಈ ಪ್ರಶ್ನೆಗಳಿಗೆ ಉತ್ತರ ಹೇಳಬೇಕಾದನು ಕೊಲೆಯಲ್ಲಿ ಭಾಗಿಯಾದ ಮತ್ತೊಬ್ಬ ವ್ಯಕ್ತಿ ನವೀನ. ಶಂಕರ್ ನಾರಾಯಣ ಠಾಣೆಯ ಪೊಲೀಸರು ನವೀನನ್ನು ಬಂಧಿಸ್ತಾರೆ. ಆಗ ಹೊರಗೆ ಬಂದ ಸತ್ಯ ಮಾತ್ರ ಯಾರು ಊಹೆ ಮಾಡದೇ ಇರುವಂಥದ್ದು. ಇದೇ ನಮ್ಮ ಮನೆ ಸರ್. ಹೇಳ್ರಿ, ನೀವ್ ಯಾಕೆ ವಾಸುದೇವ್ ಅಡಿಗರನ್ನ ಕೊಲೆ ಮಾಡಿದ್ರಿ? ನಿಮಗೂ ಅವ್ರಿಗೂ ಏನು ದ್ವೇಷ ಇತ್ತು? ಆಸ್ತಿ. ಅವ್ರಿಗೂ ನಮಗೂ ಆಸ್ತಿ ವಿಚಾರದಲ್ಲಿ ತಕರಾರಿತ್ತು. ಅವರಪ್ಪ ನಮ್ಮ ಆಸ್ತಿ ಅಡಬಿಟ್ಟು ಸಾಲ ತಗೊಂಡಿದ್ರು. ಅವರು ಸರಿಯಾಗಿ ಸಾಲ ತೀರಿಸಲಿಲ್ಲ. ಆದ್ರಿಂದ ಆಸ್ತಿ ನಮಗೆ ಸೇರ್ಬೇಕಾಗಿತ್ತು. ಎಷ್ಟೋ ವರ್ಷಗಳಿಂದ ನಾವೇ ಅದನ್ನ ಹುತ್ತು ಬಿತ್ತು ಮಾಡ್ತಾ ಇದ್ವಿ. ಆದ್ರೆ ಆ ವಾಸುದೇವ ಕೋರ್ಟ್ಗೆ ಹೋಗಿ ಕಾನೂನು ಪ್ರಕಾರ ಅದನ್ನ ಅವನ ಕಡೆ ಮಾಡ್ಕೊಂಡ. ನಾನು ಟೈಮ್ ನೋಡ್ತಾ ಇದ್ದೆ. ಬೆಂಗಳೂರಿನವ್ರು ಎಲ್ಲಿ ಸಿಕ್ಕಿದ್ರು? ಅವರು ನನ್ನ ಹತ್ರ ಜ್ಯೋತಿಷ್ಯ ಕೇಳೋದಕ್ಕೆ ಬರ್ತಾ ಇದ್ರು. ನನ್ನ ಮೇಲೆ ಅವ್ರಿಗೆ ತುಂಬಾ ವಿಶ್ವಾಸ ಇತ್ತು. ಒಂದಿನ ಈ ವಿಷಯ ಹೇಳಿದೆ.
ವಾಸುದೇವ ಅಡಿಗನನ್ನ ಕೊಂದ್ರೆ ಅವ್ರ ಮನೇಲಿ ಕೋಟು ಗೀಟು ಅಂತ ಓಡಾಡೋರು ಯಾರೂ ಇರಲಿಲ್ಲ. ಹಾಗಾಗಿ ನವೀನ್ಗೆ ನಾನೇ ಕೊಲೆ ಮಾಡೋದಕ್ಕೆ ಹೇಳಿದೆ. ಪ್ಲಾನು ನಾನೇ ಮಾಡಿಕೊಟ್ಟೆ. ಹಲೋ, ವಾಸುದೇವ ಈಗ ಮನೆಯಿಂದ ಹೊರಟಿದ್ದಾನೆ. ಹಗ್ಲೊತ್ತು ಅವನ್ನ ಮುಟ್ಟೋದ್ ಬೇಡ. ಊರೆಲ್ಲ ಅವನ ಪರ ಇದ್ದಾರೆ. ಮತ್ತೆ ಅವನು ಮನೆಗೆ ಬರೋದು ಕತ್ಲಾದ ಮೇಲೆ. ಬರುವಾಗ ಕಾಯ್ಕೊಂಡಿದ್ದು ಸಮಯ ನೋಡಿ ಅವನ್ನ ಮುಗಿಸ್ಬಿಡಿ. ಸರಿ ಆಯ್ತು. ಕೊಡ್ರಿ ಇಲ್ಲಿ ಅದನ್ನ, ಸೈನ್ ಮಾಡಿ. ನಾನು ನಮ್ಮ ಲಾಯರ್ ಹತ್ರ ಮಾತಾಡ್ಬೋದಾ? ಮಾತಾಡ್ಬೋದು. ಕೊಲೆ ಮಾಡಿದವರು, ಅತ್ಯಾಚಾರ ಮಾಡಿದವರು, ಈ ದೇಶಕ್ಕೆ ಬಾಂಬ್ ಬಿಟ್ಟವರು ಕೂಡ ಲಾಯರ್ನ ಎಂಥ ವಿಚಿತ್ರ ನೋಡಿ. ಊರವ್ರಿಗೆಲ್ಲ ಭವಿಷ್ಯ ಹೇಳ್ತೀನಿ ಅಂತ ಇದ್ದ ರಮೇಶ್ ಬಾಯಿರಿಗೆ ತಾನು ಜೈಲು ಸೇರ್ತೀನಿ ಅನ್ನೋ ಭವಿಷ್ಯನೇ ಗೊತ್ತಿರಲಿಲ್ಲ. ದೇವರು, ಧರ್ಮ, ಪೂಜೆ, ಅನುಷ್ಠಾನ ಅಂತ ಇರೋ ಒಬ್ಬ ಜ್ಯೋತಿಷಿ ಕೊಲೆ ಅಂತ ಹೀನ ಕೃತ್ಯಕ್ಕೆ ಕೈ ಹಾಕ್ತಾನೆ ಅನ್ನೋದು ನಿಜಕ್ಕೂ ದುರಂತ. ಅದರಲ್ಲೂ ಆಸ್ತಿ ವಿಚಾರಕ್ಕೆ ಒಂದು ಜೀವ ತೆಗೆದುಬಿಡುವಂಥ ಮನಸ್ಥಿತಿಗೆ ಮನುಷ್ಯ ಹೋಗ್ತಾನೆ ಅಂದರೆ ಮನುಷ್ಯನ ಮನಸ್ಥಿತಿ ಎಷ್ಟೊಂದು ಹಾಳಾಗ್ತಿದೆ ಅಂತ ಯೋಚಿಸಬೇಕಾಗಿದೆ. ವಾಸುದೇವ ಅಡಿಗರು ಊರಿನ 4 ಜನಕ್ಕೆ ಉದ್ಧಾರ ಮಾಡಿಕೊಂಡು ಬದುಕ್ತಾ ಇದ್ದ ವ್ಯಕ್ತಿ. ಮನೆಯಲ್ಲಿ ವಯಸ್ಸಾದ ತಾಯಿ. ಈಗ ಆ ಮನೆ ವಾಸುದೇವ ಅಡಿಗರಿಲ್ಲದೆ ಅನಾಥವಾಗಿದೆ. ಅಪರಾಧ ಜಗತ್ತಿನಲ್ಲಿ ಎಲ್ಲ ದುರಂತಗಳ ನಡುವೆ ಸಮಾಧಾನ ಕೊಡೋ ಒಂದೇ ಒಂದು ವಿಚಾರ ಅಂದ್ರೆ ತಪ್ಪು ಮಾಡೋರು ಎಷ್ಟೇ ಬುದ್ಧಿವಂತರಾದ್ರು ಕೊನೆಗೆ ಕಾನೂನಿನ ಕೈಗೆ ಸಿಕ್ಕಿದ್ದೇ ಬಿಡ್ತಾರೆ ಅಂತ. ಹಾಗಾಗಿ ಅಪರಾಧ ಅನ್ನೋ ವಿಷಬೀಜ ಮನಸ್ಸಿನಲ್ಲಿ ಮೊಳಕೆ ಹೊಡಿತಾ ಇದ್ದಾರೆ. ಅದರ ಪರಿಣಾಮನ ಯೋಚನೆ ಮಾಡಿದ್ರೆ ಎಷ್ಟೋ ಅಪರಾಧಗಳು ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಭಿನ್ನ ಕುತೂಹಲಕಾರಿ ಸತ್ಯಕಥೆಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀವಿ. ನಾವು ಕತೆ ಹೇಳ್ತೀವಿ, ನೀವೆಷ್ಟು ಬಂದಿದ್ದೀವಿ.